ಗಗನ ಮೋಘದ ಸಂಚರಿಸುತ್ತೆ. ಗಗನ ಮಾರ್ಗದ ಸಂಚರಿಸುತ್ತೆ. ಮೂರು ಲೋಕಗಳ ಹೊರೆಯಲ್ಲೂ ತಿಳಿಯುವೆ. ಜನರಿಗೆ ಎಲ್ಲ ಓದಿಪದನರಿಗೆ ಅಭಯವನ್ನು ಕೊಡುವೆ. ಭಕ್ತರ ಮನೋನಿಷ್ಠ ಎಂದಲೇ ವರವನ್ನು ಕೊಡುವೆ ನಾನೀಗ. ಭಕ್ತರ ಮನೋನಿಷ್ಠ ಎಂದಲೇ ವರವನ್ನು ಕೊಡುವೆ ನಾನೀಗ. ವರವನ್ನು ಕೊಡುವೆ ನಾನೀಗ. ವರವನ್ನು ಕೊಡುವೆ ನಾನೀಗ. ಎಲ್ಲ ಪೂಜಿಪ ಜನರಿಗೆ ನಾನು, ಎಲ್ಲ ಪೂಜಿಪ ಜನರಿಗೆ ನಾನು ಅಭಯ ಕೊಡುವೆ ನಾನೀಗ. ಅಭಯವ ಕೊಡುವೆ ನಾನೀಗ. ಎನ್ನವಂತರ ವರವನ್ನು ಕೊಡುವೆ, ವರವನ್ನು ಕೊಡುವೆ ನಾನೀಗ. ವರವನ್ನು ಕೊಡುವೆ ನಾನೀಗ. ವರವನ್ನು ಕೊಡುವೆ ನಾನೀಗ. ಮೂರು ಲೋಕವನ್ನು ಸಂಚಾರ ಮಾಡಿ ನನ್ನನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರು ಅವರಿಗೆ ಬೇಡವರನ್ನು ಕೊಡುವೆನು. ಯಾರು ನನ್ನನ್ನು ನಿಂದಿಸಿ ಹಿಡಿಯುವರೋ ಅಂತವರಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಮೋಕ್ಷವನ್ನು ಕೊಡುವೆನು. ಹೀಗಿರುವಾಗ ಕೈಲಾಸದಲ್ಲಿ ಬ್ರಹ್ಮ ಮಾನವ ಪುತ್ರ ನಾರದರು ಏ ಸರಿ ಪರಾಕ್ರಮನು ಹೊಗಳುತ್ತಿರುವಾಗ ಪರಶಿವನು ಆ ಸರಿಯ ಮಹಿಮೆಯನ್ನು ನಾನು ಬಲ್ಲೆ ಎಂದು ನಿಂದಿಸಿ ಹಿಡಿಯುತ್ತಿರುವನು. ಆದರಾಜರಿಗೆ ಹೋಗಲು ಇದೇ ಸರಿಯಾದ ಸಮಯ. ನಾನೀಗಲೇ ಕೈಲಾಸವನ್ನು ಬ್ರಹ್ಮಾಂಡ ಬ್ರಹ್ಮಾಂಡ ಬ್ರಹ್ಮಾಂಡವನ್ನು ಅಡಗುವುದೀಗಲೇ. ಬ್ರಹ್ಮಾಂಡ ಬ್ರಹ್ಮಾಂಡ ಬ್ರಹ್ಮಾಂಡವನ್ನು ಅಡಗುವುದೀಗಲೇ. ಬ್ರಹ್ಮಾಂಡವನ್ನು ಅಡಗುವುದೀಗಲೇ. ಕೈಲಾಸವು ಬೆದರುವುದೀಗಲೇ. ಜಗದೊಳ್ಳೆಯ ಪರಮಶಕ್ತಿಯ ತಿಳಿಯದ ಈ ಪರಿನಿಂದಿಪರೆ. ಪರಮಶಕ್ತಿಯು ತಿಳಿಯದ ಈ ಪರಿನಿಂದಿಪರೆ. ಭಾಸ್ಕರ ತಲೆಯಲ್ಲ ಮಹಿಮೆಯ ತೋರಿ, ಭಾಸ್ಕರ ತಲೆಯಲ್ಲ ಮಹಿಮೆಯ ತೋರಿ. ಜಗದೊಳು ಬೆರೆಯುವೆ ನಾನೀಗ. ಜಗದೊಳು ಬೆರೆಯುವೆ ನಾನೀಗ. ಜಗದೊಳು ಬೆರೆಯುವೆ ನಾನೀಗ. ಬ್ರಹ್ಮಾಂಡ ಬ್ರಹ್ಮಾಂಡ ಬ್ರಹ್ಮಾಂಡವು ನಡುಗುವುದೀಗಲೇ. ಬ್ರಹ್ಮಾಂಡವು ನಡುಗುವುದೀಗಲೇ. ಬ್ರಹ್ಮಾಂಡವು ನಡುಗುವುದೀಗಲೇ. ನಮೋ ಮಂಜುನಾಥ. ಶ್ರೀದೇವ, ನಿನಗೆ ಮಂಗಳವಾಗಲಿ ಮೇಲು ಶ್ರೀದೇವ. ಶ್ರೀದೇವ, ನೀನು ನಾ ಕೈಲಾಸಕ್ಕೆ ಬರಲು ಕಾರಣವೇನು ತಿಳಿಸುವನಾಗು ಶ್ರೀದೇವ. ಪರಮೇಶ್ವರ ಚಂದ್ರಚೂಡ ಶಿವ ಶಂಕರನೇ. ಚಂದ್ರಚೂಡ ಶಿವ ಶಂಕರನೇ. ಪಾರ್ವತಿ ರಮಣನೆ ನಮೋ ನಮೋ ದೇವಾ. ಪಾರ್ವತಿ ರಮಣನೆ ನಮೋ ನಮೋ ದೇವ. ಚಂದ್ರಚೂಡ ಶಿವ ಶಂಕರನೆ ಶಂಕರನೆ. ನಂದಿ ವಾಹನ ನೀಲಕಂಠೇಶ್ವರ. ನಂದಿ ವಾಹನ ನೀಲಕಂಠೇಶ್ವರ. ಕರುಣಿಸಿ ಅಭಯವ ನೀಡೋ ದೇವ. ಕರುಣಿಸಿ ಅಭಯವ ನೀಡೋ ದೇವ. ಚಂದ್ರಚೂಡ ಶಿವ ಶಂಕರನೆ ಶಂಕರನೆ. ಬೇಡುವೆ ಪಾದವ ನೀಡು ನೀ ಅಭಯವ.
ಭಯವ ವರವನು ಕರುಣಿಸಿ ಪೊರೆಯೋ ದೇವ ವರವನು ಕರುಣಿಸಿ ಪೊರೆಯೋ ದೇವ ಚಂದ್ರಚೂಡ ಶಿವ ಶಂಕರನ ಶಂಕರನ ಶಂಕರನೇ ಪರಮೇಶ್ವರ ಶನಿದೇವ, ನಾನು ನಿಮ್ಮ ಆಸೆಗೆ 30 ದಿನ ಬರಬೇಕೆಂದು ಬಂದಿರುವೆನು. ವರವನ್ನು ಕೊಡು ಪರಮೇಶ್ವರ. ಶನಿದೇವ, ನೀನು ನನ್ನ ಆಸೆಗೆ ಬಂದರೆ ಸಕಲ ಜೀವಿಗಳ ಆಧಾರಕರ್ತನಾಗಿರುವ ನಾನು ಸಕಲ ಜೀವಿಗಳ ಗತಿಯೇನು ಶನಿದೇವ? ಪರಮೇಶ್ವರ ಶನಿದೇವ, ಅದಾಗದಿದ್ದರೆ 3 ದಿನಗಳಾದರೂ ಅವಕಾಶವನ್ನು ಕೊಡು. ದಯಮಾಡಿ ವರವನ್ನು ಕಳಿಸು ಪರಮಾತ್ಮ. ಶನಿದೇವ, ಸ್ವಲ್ಪ ಯೋಚಿಸಿ ನೋಡುತ್ತೇನೆ ಶನಿದೇವ. ಯೋಚಿಸು ಪರಮಾತ್ಮ, ಯೋಚಿಸು. ಅಂದೇಶ ಯೋಚಿಸು. ಶನಿದೇವ, ನಾಳೆ ಸೂರ್ಯ ಉದಯಕ್ಕೆ ಮುಂಚಿತವಾಗಿ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿರುವೆನು. ನಾಳೆ ಸೂರ್ಯ ಉದಯಕ್ಕೆ ಮುಂಚಿತವಾಗಿ ನನ್ನ ರಾಶಿಗೆ ಬಂದು ಹೋಗುವನಾಗು ಶನಿದೇವ. ಧನ್ಯ ಧನ್ಯರಾದರು ಮಂಜುನಾಥ. ನಾನು ಬರುತ್ತೇನೆ. ತಾಯಿ ಬಾಲಾಕ್ಷ. ಪಾರ್ವತಿ, ಪ್ರಾಣೇಶ್ವರ, ನಾಳೆ ಸೂರ್ಯ ಉದಯಕ್ಕೆ ಮುಂಚಿತವಾಗಿ ನನ್ನ ರಾಶಿಗೆ ಬರುವಂತೆ ಆ ಶನಿದೇವರಿಗೆ ವರವನ್ನು ಕೊಟ್ಟಿರುವೆನು. ನೀನಿನ್ನು ಮರೆಯಾಗು ಪಾರ್ವತಿ. ಆ ಶನಿದೇವರು ಬರುವ ವೇಳೆ ಆಯ್ತು ಪಾರ್ವತಿ. ಪ್ರಾಣೇಶ್ವರ, ಪಾರ್ವತಿ, ನನ್ನ ಮನಸ್ಸಿಗೆ ಕಳವಳ ಉಂಟಾಗುತ್ತಿರುವುದು. ನೀನು ಹೋಗಬೇಡ ಪ್ರಾಣೇಶ್ವರ. ಪಾರ್ವತಿ, ಆ ಶನಿದೇವರನ್ನು ಸಾಮಾನ್ಯೆಂದು ಭಾವಿಸಬೇಡ ಪಾರ್ವತಿ. ಇದರ ಮೇಲೆ ತಮ್ಮ ಇಚ್ಛೆಯಂತೆ ಆಗಲಿ ಪರಮೇಶ್ವರ. ಪಾರ್ವತಿ, ಪರಮೇಶ್ವರ, ಆ ಶನಿದೇವರೆಂದರೆ ಯಾರು? ಅವರನ್ನು ಕಂಡರೆ ನೀವೇಕೆ ಇಷ್ಟೊಂದು ಭಯಪಡುತ್ತಿರುವಿರಾ? ನಿಮ್ಮಂಗಿಗಳೇ, ನೀವು ಭೂಲೋಕಕ್ಕೆ ಹೋಗಿ ಆ ಸಮುದ್ರಗುಪ್ತನ ಕೃಷಿಯಲ್ಲಿ ಜನಿಸಿ ನೀವಾದರೂ ಆ ವರಕಾಳಿಯ ಅನುಗ್ರಹವನ್ನು ಪಡೆದು 64 ವಿದ್ಯೆಗಳ ಪಾರಂಗತನಾಗಿ ನೀನು ಭಟ್ಟಿಯಾಗಿಯೂ ನೀನು ವಿಕ್ರಮವಾಗಿಯೂ ಮೆರೆಯುವ ಕಾಲದಲ್ಲಿ ಆ ಶ್ರೀದೇವರ ಚರಿತ್ರೆಯು ನಿಮಗೆ ಗೋಚರ ಆಗುವುದು. ನೀವಿನ್ನು ಭೂಲೋಕಕ್ಕೆ ಹೋಗಿ ಜನ್ಮೋತ್ತರವರಾಗಿ ಪಾರ್ವತಿ. ಹೃದಯವು ಸ್ವರ ಆಡಿದೆ, ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸತಿ ಬಾರಿ. ಪಾರ್ವತಿ, ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸತಿ ಬಾರಿ. ಹೃದಯವು ಸ್ವರ ಆಡಿದೆ ದೇವಿ ಪಾರ್ವತಿ. ಪ್ರಕೃತಿಯು ನೀನಾಗೆ ಪುರುಷನೋ ನಾನಾಗೆ. ಪಾರ್ವತಿ, ಪ್ರಕೃತಿಯು ನೀನಾಗೆ ಪುರುಷನೋ ನಾನಾಗೆ. ಸೃಷ್ಟಿಯ ಸ್ವಭಾವೋ ನಮದಲ್ಲವೇ. ಪಾರ್ವತಿ, ಪ್ರಕೃತಿಯು ನೀನಾಗೆ ಪುರುಷನೋ ನಾನಾಗೆ. ಸೃಷ್ಟಿಯ ಸ್ವಭಾವೋ ನಮದಲ್ಲವೇ. ಸಂಭ್ರಮ ಮನದಲ್ಲಿ ಸಂಗಮವೇನು ತಲೆ. ಪಾರ್ವತಿ, ಸಂಭ್ರಮ ಮನದಲ್ಲಿ ಸಂಗಮವೇನು ತಲೆ. ಪಾರ್ವತಿ, ಸಂಭ್ರಮ ಮನದಲ್ಲಿ ಸಂಗಮ ಏನು ತಲೆ. ಪಾರ್ವತಿ, ಸಂಭ್ರಮ ಮನದಲ್ಲಿ ಸಂಗಮ ಎನ್ನುತ್ತಲೇ ಮಾಲಯ ಹಿಡಿದು ನಾಯಕಿಯಾಗಿ ಕೆಲವೇ ನಿನ್ನ ಮನವನಲಿಯುವೆ. ಪಾರ್ವತಿ, ನಾಯಕಿಯಾಗಿ ನೆರವನಲಿಯುವೆ. ಹೃದಯವು ಸ್ವರ ಆಗಿದೆ,
ಸ್ವರದಲ್ಲಿ ಶ್ರುತಿಯಾಗಿ ಬೆಳೆಯುವ ಸತಿ ಬಾರೆ ಪಾರ್ವತಿ ಸ್ವರದಲ್ಲಿ ಶ್ರುತಿಯಾಗಿ ಬೆಳೆಯುವ ಬಾರೆ ಹೃದಯವು ಸ್ವರ ಆಡಿದೆ ದೇವಿ ದೇವಿ ಪಾರ್ವತಿ ಆ ಶ್ರೀದೇವರು ಬರುವ ವೇಳೆ ಆಯ್ತು, ನೀನು ಮರೆಯಾಗು ಪಾರ್ವತಿ. ಹಾಗೆ ಆಗಲಿ ಪ್ರಿಯ. ಆಹಾ! ಸೂರ್ಯಪುತ್ರನ ಮಹಿಮೆ ತಿಳಿಯದೆ ಪರಿತಾಪದಿ ಬರುವರೆಲ್ಲ ಸೂರ್ಯಪುತ್ರನ ಮಹಿಮೆ ತಿಳಿಯದೆ ಪರಿತಾಪದಿ ಬರುವರೆಲ್ಲ ಎನ್ನಯ್ಯ ಕೋಪ ಪಳೆಯ ಫಲಾಪ ಎನ್ನಯ್ಯ ಕೋಪ ಪಳೆಯ ಫಲಾಪ ಛಲವನ್ನು ಬಿಡದೆ ಓಡುವೆನು ಛಲವನ್ನು ಬಿಡದೆ ಓಡುವೆನು ಛಲವನ್ನು ಬಿಡದೆ ಓಡುವೆನು. ಆಹಾ! ಪರಮೇಶ್ವರನು ನನಗೆ ಆತ ರಾಶಿಗೆ ಬರುವಂತೆ ಹೇಳಿ ನಾನು ಬರುವ ಸಮಯದಲ್ಲಿ ಈ ಕೈಲಾಸದ ಗುಹೆಯಲ್ಲಿ ಲಿಂಗಾಕಾರವಾಗಿ ಐಕ್ಯವಾಗಿರುವನು ಇರಲಿ ಮತ್ತೊಂದು ಬಾರಿ ಪ್ರಯತ್ನಿಸುವನು. ತಾಯಿ ಕರಿಮಾಯೆ ಶನಿದೇವ, ನಾನು ಆ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿದ್ದಾನಲ್ಲ, ಇಷ್ಟು ತಡವಾಗಿ ಬರಲು ಕಾರಣವೇನು ಶನಿದೇವ? ಪರಮೇಶ್ವರ, ನೀವು ನನಗೆ ನಿಮ್ಮ ರಾಶಿಗೆ ಬರುವಂತೆ ವರವನ್ನು ಕೊಟ್ಟು ನನ್ನ ಭಯದಿಂದ ಈ ಕೈಲಾಸದ ಬಂಡೆಗಳಲ್ಲಿ ಲಿಂಗಾಕಾರವಾಗಿ ಅವಿದು ಕುಳಿತುಕೊಳ್ಳವಿಲ್ಲವೇ? ಇದಕ್ಕಿಂತ ಇನ್ನೇನು ಬೇಕು ನನ್ನ ಈ ಪರಾಕ್ರಮಕ್ಕೆ? ಬಾಪು ಶನಿದೇವ ಬಾಪು, ಈ ಲೋಕದಲ್ಲಿ ಶನೇಶ್ವರನೆಂಬ ನಾಮಾಂಕಿತವಾಗಲಿ, ನೀನು ಜಯಶೀಲಾಗಿ ಹೋಗಿ ಬರುವಾಗ ಶನಿದೇವ. ಧನ್ಯನಾದ ಪರಮಾತ್ಮ, ನಾನು ಬರುತ್ತೇನೆ. ತಾಯಿ ಸೂರ್ಯದೇವ. ನಾರಾಯಣ ನಾರಾಯಣ. ತಾರೆ ವೃಕ್ಷವಾಸ ಶ್ರೀ ಶನಿ ದೇವಾ ನಿನಗೆ ಶರಣೆಂದೇನೋ ಓ ದೇವಾ ನಿನಗೆ ಶರಣೆಂದೇನೋ. ನಾರಾಯಣ ನಾರಾಯಣ. ತಾರೆ ವೃಕ್ಷವಾಸ ಶ್ರೀ ಶನಿ ದೇವಾ ನಿನಗೆ ಶರಣೆಂದೇನೋ ಓ ದೇವಾ ನಿನಗೆ ಶರಣೆಂದೇನೋ. ನಾರಾಯಣ. ಭಾನುಕುಮಾರ ಮಮ ಭಯ ದೂರ. ನಾರಾಯಣ. ಭಾನುಕುಮಾರ ಮಮ ಭಯ ದೂರ ಶ್ರೀ ಶನಿ ದೇವಾ ನಿನಗೆ ಶರಣೆಂದೆ. ಶ್ರೀ ಶನಿ ದೇವಾ ನಿನಗೆ ಶರಣೆಂದೆ. ತಾರೆ ವೃಕ್ಷವಾಸ ಶ್ರೀ ಶನಿ ದೇವಾ ನಿನಗೆ ಶರಣಾದೆನು ಓ ದೇವಾ ನಿನಗೆ ಶರಣಾದೆನು. ಜೈ ಜೈ ಶನಿ ದೇವಾ ಜೈ ಜೈ ಶನಿ ದೇವಾ ಜೈ ಜೈ ಶನಿ ದೇವಾ ಜೈ ಜೈ ಶನಿ ದೇವಾ. ಎಚ್ಚರನಾಗಯ್ಯ ಭಕ್ತರ ಕಾಯಯ್ಯ. ಜೈ ಜೈ ಶನಿ ದೇವಾ ಜೈ ಜೈ ಶನಿ ದೇವಾ. ನಮೋ ನಮೋ ಸೂರ್ಯಸುತ. ಓಂ ನಮಃ ಶಿವಾಯ. ನಮೋ ನಮೋ ಸೂರ್ಯಸುತ. ಯಾರು ಯಾರದು? ಪರಮಾತ್ಮ. ನನ್ನ ತಪಸ್ಸನ್ನು ಭಂಗಪಡಿಸಲು ಕಾರಣವೇನು? ಪರಮಾತ್ಮ, ನಾನು ಬಡಜೋಗಿ ನಾರದ. ನಾರದರೆ
ಏನು ನಿಮ್ಮ ಉದ್ದೇಶತನ? ಯಾರಿಂದಲೂ ಸಾಧ್ಯವಾಗದ ಈ ರೋಹಿ ಶಗರಕ್ಕೆ ಬಂದು ನನ್ನ ತಪಸ್ಸನ್ನು ಎಚ್ಚರಗೊಳಿಸಲು ಕಾರಣವೇನು? ಪರಮಾತ್ಮ, ನಿನ್ನ ನಾಮಸ್ಮರಣೆಯನ್ನೇ ಮಾಡುತ್ತಾ ಈ ತಾರಾಮಂಡಲಕ್ಕೆ ಬಂದಿರುವೆನು. ಅದಿರಲಿ, ಭೂಲೋಕದಲ್ಲಿ ಸತ್ಯೇಂದ್ರ ಚೋಳರಾಜನಾದರೂ ನಾನು ನನ್ನದು ನನ್ನಿಂದಲೇ ಎಂದು ಬಹಳ ಗರ್ವದಿಂದ ಮೆರೆಯುತ್ತಿರುವನು ದೇವ, ಮೆರೆಯುತ್ತಿರುವನು. ಏನು ಆ ಚೋಳರಾಜನಿಗೆ ಅಷ್ಟೊಂದು ಅಹಂಕಾರವೇ? ಹೌದು ಪರಮಾತ್ಮ. ನಾನೀಗಲೇ ಆತನ ಕರೆಸಿ ಆತನಿಗೆ ಪರಿಪರಿಯಾದ ಕಷ್ಟವನ್ನು ಕೊಡುವೆನು. ನೀವೇ ಹೊರವರಾಗಿ. ಪರಮಾತ್ಮ, ತಾವೀಗಲೇ ಹೋಗುವಂತರಾಗಿ. ಪರಮಾತ್ಮ, ನಾನು ಬಂದ ಕಾರ್ಯವು ಕೈಗೂಡಿದಂತಾಯಿತು. ನಾನೀಗಲೇ ಸತ್ಯೇಂದ್ರ ಆಸ್ಥಾನಕ್ಕೆ ಹೋಗಿ ನಾನಾ ತರಹದ ನಾಟಕವನ್ನು ಆಡಿಸುವೆನು. ನಾರಾಯಣ ನಾರಾಯಣ. ಪರಮಾತ್ಮ, ಈ ನಿನ್ನ ಲೀಲೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದಲ್ಲವಲ್ಲ ಪರಮಾತ್ಮ. ನಾರಾಯಣ. ಏನು ನಿನ್ನ ಲೀಲೆಯೋ ಶ್ರೀಹರಿ, ಏನು ನಿನ್ನ ಲೀಲೆಯೋ ಶ್ರೀಹರಿ, ನಿನ್ನಯ ನಾಮವ ವರ್ಣಿಸಲ ಸದಳ, ನಿನ್ನಯ ನಾಮವ ವರ್ಣಿಸಲ ಸದಳ, ಕಮಲಾಕ್ಷ ಅರಿಯ ನಿನ್ನ ಪೊಗಳಲ ಸದಳ. ನಾರಾಯಣ. ಕಮಲಾಕ್ಷ ಹರಿಯ ನಿನ್ನ ಪೊಗಳಲ ಸದಳ, ಏನು ನಿನ್ನ ಲೀಲೆಯೋ ಶ್ರೀಹರಿ. ನಾರಾಯಣ. ಹರಿದವರ್ಯಾರೋ ಅಚ್ಚುತ ನಿನ್ನ ಒಳಮರ್ಮವನು ಓಂಕಾರಮಯನೇ. ಹರಿದವರ್ಯಾರೋ ಅಚ್ಚುತ ನಿನ್ನ ಒಳಮರ್ಮವನು ಓಂಕಾರಮಯನೇ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ಜಗದಾದಿ ಗುರುದೇವ ಪಾರಾಯಣ, ಜಗದಾದಿ ಗುರುದೇವ ಪಾರಾಯಣ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ನಮೋ ನಾರಾಯಣ. ಆ ನೆಂಬುವರ ನಡುಗಿಸಿ ಗಲಗಲ ಭೂಮಂಡಲ ಬೆರೆಯಲಗೆ ಅಗ್ನಿಗೋಲಗಳ ಮೋರ್ಗರೆಯಲಿ ಕರಜೊಳಗೆ. ಆ ನೆಂಬುವರ ನಡುಗಿಸಿ ಗಲಗಲ ಭೂಮಂಡಲ ಬೆರೆಯಲಗೆ ಅಗ್ನಿಗೋಲಗಳ ಮೋರ್ಗರೆಯಲಿ ಕರಜೊಳಗೆ. ಚಲಿಸುವ ಛಾಯಾ ಜ್ವಾಲೆಗಳಿಲ್ಲ, ಚಲಿಸುವ ಛಾಯಾ ಜ್ವಾಲೆಗಳಿಲ್ಲ, ಹರದಿಗಂತವನ್ನು ತಲ್ಲಣ ಉಳಿಪೆ, ಹರದಿಗಂತವನ್ನು ತಲ್ಲಣ ಉಳಿಪೆ. ಶಿಕ್ಷಿಸುವೆ ಮನುಕುಲವೋ, ಶಿಕ್ಷಿಸುವೆ ಮನುಕುಲವೋ, ಅಟ್ಟಹಾಸವನ್ನು ಬೆಟ್ಟಿ ಮೆರೆಯುವೆ, ಅಟ್ಟಹಾಸವನ್ನು ಬೆಟ್ಟಿ ಮೆರೆಯುವೆ. ಆ ನೆಂಬುವರ ನಡುಗಿಸಗಳ ಹೂ ಮಂಡಲ ಹಕ್ಕುಗಳ ಓರ್ಗರೆಯಲೆ ಹರದೊಳಗೆ. ಮಾರ್ತಾಂಡನೇಯ ಚೋಳ ದೇಶದ ಅರಸು ಭೂಪಾಲ ಸತ್ಯೇಂದ್ರ ಚೋಳರಾಜ ಮಹಾರಾಜ, ಸತ್ಯೇಂದ್ರ ಚೋಳ ಮಹಾರಾಜಿ, ಸತ್ಯೇಂದ್ರ ಚೋಳ ಮಹಾರಾಜ. ಸೈನಾಧೀಶರೇ, ಪೇಟೆಗಳಲ್ಲಿ ಕುಳಿತುಕೊಳ್ಳುವರಾಗಿ. ಸುಖವ ಪಡುತ್ತಿಗರೆ ಸಾನುತಾಂಗ ಪ್ರಜೆಗಳು, ಸುಖವ ಪಡುತ್ತಿಗರೆ. ಮಂತ್ರಿ ಶೇಖರ, ಸುಖವ ಪಡುತ್ತ ಸಣ್ಣುತ್ತಾಗರೆ. ಮಂತ್ರಿ ಶೇಖರ, ಸುಖವ ಪಡುತ್ತ ಸಣ್ಣುತ್ತಾಗರೆ, ಭುಜಗ ವೈಭವದಿಂದ ಮೆರವರೆ.
ಸಾರದೋಗಳೆ ಬೀಳುತ್ತೆ ಪ್ರಜೆ ಸಾರದೋಗಳೆ ಬೀಳುತ್ತೆ ಮಳೆ ಪರಮ ಸುಖದಿ ಬಾಳುತ್ತಿರುವರೆ ಮಂತ್ರಿಶೇಖರ ಪರಮ ಸುಖದಿ ಬಾಳುತ್ತಿರುವರೆ ಸುಖವ ಪಡುತ್ತಿದ್ದಾರೆ ಸಾನುತ್ತಾಂಗ ಪ್ರಜೆಗಳು ಸುಖವ ಪಡುತ್ತಿದ್ದಾರೆ ಮಂತ್ರಿಶೇಖರ ಕಾಲ ಕಾಲಕ್ಕೆ ಮಳೆಗಳು ಬೀಳುದೆ ಕಾಲ ಕಾಲಕ್ಕೆ ಮಳೆಗಳು ಬೀಳುದೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಮಂತ್ರಿಶೇಖರ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಪರಮ ಸುಖದಿ ಬಾಳುತ್ತಿರುವರೆ ಪರಮ ಸುಖದಿ ಬಾಳುತ್ತಿರುವರೆ ಸುಖವ ಪಡುತ್ತಿದ್ದಾರೆ ಸಾನುತ್ತಾಂಗ ಪ್ರಜೆಗಳು ಸುಖವ ಪಡುತ್ತಿದ್ದಾರೆ ಮಂತ್ರಿಶೇಖರ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವಂತರಾಗಿ ಆಗಬಹುದು ಮಹಾಪ್ರಭು. ಆಲಿಸು ರಾಜೇಂದ್ರ ರಾಜನ ವಿವರವ. ಮಂತ್ರಿಶೇಖರ ಆಲಿಸು ರಾಜೇಂದ್ರ ರಾಜನ ವಿವರವ. ವಿನಯದಿ ಪೇಳುವೆ ಘನಮುದರುಳ. ಮಂತ್ರಿಶೇಖರ ವಿನಯದಿ ಪೇಳುವೆ ಘನಮುದರುಳ. ಆಲಿಸು ರಾಜೇಂದ್ರ ರಾಜನ ವಿವರವ. ವಿನಯದಿ ಪೇಳುವೆ ಘನಮುದರುಳ. ಮಂತ್ರಿಶೇಖರ ತಿಳಿಸುವಂತರಾಗಿ ದುರದೊಳು ಶತ್ರುಗಳ ಬಲದೊಳು ಕೈಹಿಡಿದು. ದುರದೊಳು ಶತ್ರುಗಳ ಬಲದೊಳು ಕೈಹಿಡಿದು ಶರಣಾಗತರವು ಮಾಡುತ್ತಲಿರುವೆವು. ಶರಣಾಗತರವು ಮಾಡುತ್ತಲಿರುವೆವು. ಆಲಿಸು ರಾಜೇಂದ್ರ ರಾಜನ ವಿವರವ. ವಿನಯದಿ ಪೇಳುವೆ ಘನಮುದರುಳ. ಮಂತ್ರಿಶೇಖರ ಕತ್ತಿಯ ಕೆಳಗಿಸಿ ಶತ್ರುಗಳ ಖಂಡಿಸಿ. ಕತ್ತಿಯ ಕೆಳಗಿಸಿ ಶತ್ರುಗಳ ಖಂಡಿಸಿ. ಮತ್ತೆ ನಮಯಪುರವ ಪಾಲಿಸುತ್ತಿರುವನು. ತಿಳಿಸುವಂತರಾಗಿ ಮಂತ್ರಿಗಳೇ ಮತ್ತೆ ನಮಯಪುರವ ಪಾಲಿಸುತ್ತಿರುವನು. ಆಲಿಸು ಮಾರಿದ ರಾಜನ ವಿವರವ. ವಿನಯದಿ ಪೇಳುವೆ ಘನಮುದರುಳ. ಮಹಾಪ್ರಭು, ಮಂತ್ರಿಶೇಖರ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರು. ಅದುವಲ್ಲದೆ ಶ್ರೀಹರಿಯ ಧ್ಯಾನವನ್ನು ಮಾಡಿಕೊಂಡು ತಮ್ಮ ಕಾಲವನ್ನು ಕಳೆಯುತ್ತಿರುವರು. ಮತ್ತೇನಪ್ಪಣೆ? ಹರೇ ಮಂತ್ರಿಶೇಖರ ನಿನ್ನಂತ ನಿಪುಣರಾದ ಮಂತ್ರಿಯು ಈ ನನ್ನ ರಾಜ್ಯದಲ್ಲಿರುವಲ್ಲಿ ನಮಗಾಗಲಿ ಈ ನಮ್ಮ ರಾಜ್ಯಕ್ಕಾಗಲಿ ಕುಂದುಕೊರತೆ ಎಂದ್ರೇನು ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಆಗಬಹುದು ಮಹಾಪ್ರಭು. ಸೈನಾಧೀಕ್ಷರೇ ಮಹಾಪ್ರಭು, ಪೇಳೆ ಸೈನಾಧೀಶಾನೆ ನಮ ಸೈನ್ಯದ ರೀತಿಯ ಪೇಳೆ ಸೈನಾಧೀಕ್ಷರೇ ಮಹಾಪ್ರಭು, ಪೇಳೆ ಸೈನಾದಿನಾಥಾನೆ ನಮ ಸೈನ್ಯದ ರೀತಿಯ
ಪೀಳೆ ಸೈರಾಧಿಕಾರಿ ಸುತ್ತಲಿರುತ್ತೀಗ ಶತ್ರು ರಾಜರು ಸುತ್ತಲಿರುತ್ತೀಗ ಶತ್ರು ರಾಜರು ಕಪ್ಪ ಕಾಣಿಕೆಯ ತಂದೊಪ್ಪಿಸುವರೇ ಪೀಡೆ ಸೈನಾದಿನ ತಾನೇ ನಮ್ಮ ಸೈನ್ಯದ ರೀತಿಯ ಪೀಡೆ ಸೈನಾಧಿಕಾರಿ ಮಹಾಪ್ರಭು ನಮ್ಮ ಸೈನ್ಯದ ವಿಜಯ ವಾರ್ತೆಯನ್ನು ತಿಳಿಸುವಂತರಾಗಿ ಅಪ್ಪಣೆ ಮಹಾಪ್ರಭು. ಗದೆಯನ್ನೆತ್ತಿದ ಮುದದಿ ಗದೆಯನ್ನೆತ್ತಿದ ಮುದದಿ ವೈರಿಗಳ ಶಿರವನ್ನು ಆರಿಸಿ ಬರುವೆನು ರಾಜೇಂದ್ರ. ಮಧ್ಯೆ ಸಮಂತರಾಜಗಳ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು ರಾಜೇಂದ್ರ. ಮಹಾಪ್ರಭು ಐರಾಧಿಸರೆ ಚಿಂತೆಯ ಬಿಡು ಬಿಡು ಚಿಂತೆಯ ಚಿಂತೆಯ ಸತ್ತು ರಾಜರು ಕಾಲ ಕಾಲಕ್ಕೆ ಸತ್ತು ರಾಜರು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆ ಒಪ್ಪಿಸುತ್ತೀಯರು ಕಪ್ಪ ಕಾಣಿಕೆ ಒಪ್ಪಿಸುತ್ತೀಯರು ಇತರಂತೆಯೇ ಬಾಳುತ್ತಿರುವರು ಇತರಂತೆಯೇ ಬಾಳುತ್ತಿರುವರು ಧರಣಿ ಪಗಿಡುವುದು ಚಿಂತೆಯ ಧರಣಿ ಪಗಿಡುವುದು ಚಿಂತೆಯ ಧರಣಿ ಪಗಿಡುವುದು ಚಿಂತೆಯ ಚಿಂತೆಯ ಚಿಂತೆಯ. ಮಹಾಪ್ರಭು ಸೈನಾಧೀಕ್ಷರೇ ನಮ್ಮ ಸೈನ್ಯವನ್ನು ಯಾವ ರೀತಿಯಾಗಿ ಇಟ್ಟುವುದೇನೆಂದರೆ ಕರಿಗಳ ಗುಂಪಿಗೆ ಕೇಸರಿಯಂತೆ ನುಗ್ಗಿ ಸತ್ತು ರಾಜರುಗಳಿಂದ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವೆನು. ಮತ್ತೇನು ಅಪ್ಪನೇ? ಹೇ ಸೈನಾಧೀಕ್ಷರೇ, ನಿಮ್ಮಂತ ಶಕ್ತಿಶಾಲಿಯಾದ ಸೈನಾಧೀಕ್ಷನು ನಮ್ಮ ಸೈನ್ಯದಲ್ಲಿರುವಲ್ಲಿ ನಮಗಾಗಲಿ ನಮ್ಮ ಸೈನ್ಯಕ್ಕಾಗಲಿ ಕುಂದುಕೊರತೆಂದ್ರೇನು? ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವಾಗಿ. ಅಪ್ಪಣೆ ಮಹಾಪ್ರಭು. ಮಂತ್ರಿ ಮಹಾಪ್ರಭು ಸೈನಾಧೀಕ್ಷರೇ ಮಹಾಪ್ರಭು ಸಚಿವ ಸೈನಾಧಿಪರಿಗೆ ಸಂತೋಷವೇ ಆ ಸಚಿವ ಸೈನಾಧಿಪರಿಗೆ ಸಂತೋಷವೇ. ಮಂತ್ರಿ ಸೈನಾಧಿಕಾರಿ ರಾಜಾನು ನಾನದು ತೇಜಾನು ನೆಲೆಸುತ್ತೆ ರಾಜಾನು ನಾನದು ತೇಜಾನು ನೆಲೆಸಿ ರಾಜ ಸಪದವಿಯ ರಾಜ ಸಪದವಿಯ ಸತತಾನ ಪಡೆವೆ ಸಂತೋಷವೇ ಆ ಸಚಿವ ಸೈನಾಧಿಪರಿಗೆ ಸಂತೋಷವೇ. ಮಂತ್ರಿ ಸೈನಾಧೀಕ್ಷರೇ ಈರ್ವಾರು ನೀವಿರಲು ರಾಜ್ಯಕ್ಕೆ ಈರ್ವಾರು ನೀವಿರಲು ರಾಜ್ಯಕ್ಕೆ ರಾಜ ಸಪದವಿಯ ಮಾತಾ ಪಿತರ ದಯದಿ ಮಾತಾ ಪಿತರ ದಯದಿ ಸತತಾನ ಪಡೆದು ಸಂತೋಷವೇ ಆ ಸಚಿವ ಸೈನಾಧಿಪರಿಗೆ ಸಂತೋಷವೇ. ಅರೇ ಮಂತ್ರಿಗಳೇ ಅರೇ ಸೈನಾಧೀಕ್ಷರೇ ಮಹಾಪ್ರಭು ನಿನ್ನಂತ ನಿಪುಣವಾದ ಮಂತ್ರಿಯು ನಿಮ್ಮಂತ ಶಕ್ತಿಶಾಲ ಸೈನಾಧೀಕ್ಷನು ನನ್ನ ರಾಜ್ಯದಲ್ಲಿರುವಲ್ಲಿ
ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಕುಂದುಕೊರತೆ ಎಂದ್ರೇನು? ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಆಗಬಹುದು ಮಹಾಪ್ರಭು. ಸೈನಾಧೀಕ್ಷರೇ, ಮಹಾಪ್ರಭು ನೀವು ನಮ್ಮ ಸೈನ್ಯವನ್ನು ಸಂತೈಸಿಕೊಂಡಿರಿ. ಚಾರಣೆ ಸಮಾಚಾರವೇನು? ಏನೇನು ತ್ರಿಲೋಕ ಸಂಚಾರಿಗಳು ನಾರದ ಮನೆಗಳು ಬರುತ್ತಿರುವರಿ. ಬರಲಿ ಬರಲಿ, ಬಹಳ ಸಂತೋಷ. ನಾರಾಯಣ 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 ಲಕ್ಷ್ಮೀ ನಾರಾಯಣ ಕರುಣಾಭರಣ ಶ್ರೀ ಶೇಷ ಶಯನ ನಾರಾಯಣ ಕರುಣಾಭರಣ ಶ್ರೀ ಶೇಷ ಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ನೀನೇ, ಎಲ್ಲ ಕಾರ್ಯಕ್ಕೂ ಕರ್ತನು ನೀನೇ ನಾರಾಯಣ. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ನೀನೇ, ಎಲ್ಲ ಕಾರ್ಯಕ್ಕೂ ಕರ್ತನು ನೀನೇ. ಅಗಣಿತ ಮಹಿಮನೇ ಜಗದು ತಾರನೇ, ಅಗಣಿತ ಮಹಿಮನೇ ಜಗದು ಧಾರನೆ. ಕರುಣಾಕರ ಅಭಯಂಕರ ದೇವದಯ ಸಾಗರ, ಕರುಣಾಕರ ಅಭಯಂಕರ ದೇವದಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾಭರಣ ಶ್ರೀ ಶೇಷ ಶಯನ ಕರುಣಾಭರಣ ಶ್ರೀ ಶೇಷ ಶಯನ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ನಮೋ ನಾರಾಯಣ ನಾರಾಯಣ ನಾರಾಯಣ. ನಾರದ ಪಾದಕ್ಕೆ ನಮಸ್ಕರಿಸುವೆನು. ಸತ್ಯೇಂದ್ರ, ನಿನಗೆ ಮಂಗಳವಾಗಲಿ. ನಾರದ ಮಹಾತ್ಮರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಆಗಬಹುದು. ನಾರದ ಮಹಾತ್ಮರೇ, ಮೂರು ಲೋಕವನ್ನು ತೀರಿಪ ನಾರದ ಮುನಿಗೆ. ನಾರದ ಮಹಾತ್ಮರೇ, ಮೂರು ಲೋಕವನ್ನು ತೀರಿಪ ನಾರದ ಮುನಿಯೇ. ಯಾವ ಯಾವ ದೇಹದಲ್ಲಿ ನಾರದ ಮಹಾತ್ಮರೇ, ಯಾವ ಯಾವ ದೇಶದಲ್ಲಿ ಏನು ವಾರ್ತೆಯೋ ಮೂರು ಲೋಕವನ್ನು ತೀರಿಪ ನಾರದ ಮುನಿಯೇ. ನಾರದ ಮಹಾತ್ಮರೇ, ಸಾವುದಾನದಿಂದ ಬೇಳೆ ಸಾವುದಾನದಿಂದ ಬೇಳೆ ಬಂದ ವಾರ್ತೆಯ ಮೂರು ಲೋಕವನ್ನು ತೀರಿಪ ನಾರದ ಮುನಿಯೇ. ನಾರದ ಮಹಾತ್ಮರೇ, ಸತ್ಯೇಂದ್ರ, ತಾವುಗಳು ತ್ರಿಲೋಕ ಸಂಚಾರಿಗಳು, ತ್ರಿಕಾಲಜ್ಞಾನಿಗಳು, ಕಾರಣವಿಲ್ಲದೆ ಎಲ್ಲೂ ಬರುವರಲ್ಲ. ಆದ್ದರಿಂದ ನನ್ನೊಳಗೆ ಬಂದ ವಿಚಾರವನ್ನು ತಿಳಿಸಿದರೆ ಮನವಿಟ್ಟು ಆಲಿಸುವೆನು. ಸತ್ಯೇಂದ್ರ, ನಾರದ ನಾನು ಈ ಮಹಾತ್ಮರೇ, 3 ಲೋಕಗಳನ್ನು ಸಂಚರಿಸಿಕೊಂಡು ಬರುತ್ತಿರುವಾಗಲೂ ಎಲ್ಲ ಲೋಕಗಳಲ್ಲಿಯೂ ಸಹ ನಿನ್ನ ಸತ್ಯ ಧರ್ಮದ ವಿಚಾರವಾಗಿಯೇ ಕೊಂಡಾಡುತ್ತಿರುವರು. ಆದ ಕಾರಣದಿಂದ ನನಗೆ ಬಹಳ ಸಂತೋಷವಾಗಿ ನಿನ್ನನ್ನು ನೋಡಿಕೊಂಡು ಹೋಗೋಣವೆಂದೇ ಬಂದನೆಯ. ನಾರಾಯಣ ನಾರಾಯಣ. ಹಾ ಹಾ ಹಾ. ನಾರದ ಮಹಾತ್ಮರೇ, ಸತ್ಯೇಂದ್ರ, ನನ್ನ ಪ್ರಜೆಗಳ ಪರಿಪಾಲನೆ
ದೇವ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ, ಚತುರ್ದಶ ಭುವನದಲ್ಲಿ ನನಗಿಂತಲೂ ಸತ್ಯವಂತ ರಾಜ್ಯರು ಯಾರಾದರೂ ಇವರೇ? ನೋಡಿದರ ಈ ನನ್ನ ಪರಾಕ್ರಮವನ್ನು? ಸತ್ಯೇಂದ್ರ, ಈ ಸೃಷ್ಟಿಯ ಫಲಾನುಗಳನ್ನು ನೀಡುತ್ತಿರುವವರು ದೇವತೆಗಳು. ಆ ದೇವತೆಗಳ ಆಜ್ಞೆಯಂತೆ ಸಕಲವೂ ನಡೆಯುತ್ತಿದೆ. ಅದನ್ನು ಮರೆಯಬೇಡ ಸತ್ಯೇಂದ್ರ. ನಾರದರೆ, ಆ ದೇವತೆಗಳು ತಮ್ಮ ತಮ್ಮ ಆನಂದಕ್ಕಾಗಿ ಮನ ಬಂದಂತೆ ವರ್ತಿಸುವರು. ಪ್ರಜೆಗಳೇ ನನ್ನ ಕರ್ತವ್ಯವೆಂದು ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿರುವ ನನ್ನ ಮುಂದೆ ಆ ದೇವತೆಗಳ ವಿಚಾರ ಸಾಕು ಮಾಡಿ. ಸತ್ಯೇಂದ್ರ, ನಾರದ ಮಾತ್ಮರೇ, ಸತ್ಯೇಂದ್ರ, ಈ ಜಗದೊಳಗೆ ನವಗ್ರಹಗಳಲ್ಲಿ ಭಾಗ್ಯದಾಯಕನು ಶನೇಶ್ವರನೊಬ್ಬನಿರುವನು. ಆತನ ವಿಚಾರವನ್ನು ನೀನು ಬಲ್ಲೆಯಾ? ನಾರದ ಮಾತ್ಮರೇ, ಅಮರಾವತಿ ಅಮರೇಂದ್ರನೇ ಬೆಚ್ಚಿ ಬೀಳಿಸುವಂತೆ ರಾಜ್ಯಭಾರ ಮಾಡುತ್ತಿರುವ ನಾರಾಯಣ. ಈ ಚೋಳರಾಜನ ಪರಾಕ್ರಮದ ಮುಂದೆ ಆ ಶನಿಯ ನನ್ನ ಮುಂದೆ ಆ ಶನಿಯ ವಿಚಾರ ಸಾಕು ಮಾಡಿ. ಸತ್ಯೇಂದ್ರ, ಮಂದ ಮತಿಗೆ ಮರುಳಾಗಿ ನಾನು ನನ್ನಿಂದಲೇ ಎಂದು ನಿಂದಿಸಿ ಜರಿಯಬೇಡ. ಸ್ವಲ್ಪ ಯೋಚಿಸಿ ನೋಡು. ಅದು ನಿನಗೆ ಶೋಭೆಯಲ್ಲ ಸತ್ಯೇಂದ್ರ, ಶೋಭೆಯಲ್ಲ. ನಾರಾಯಣ ನಾರಾಯಣ. ನಾರದ ಮಾತ್ಮರೇ, ಸಾಕು ಮಾಡಿ ನೀವು ಪ್ರಲಾಪಗಳನ್ನು. ಚಾರನೆ ಸಮಾಚಾರವೇನು? ಏನೇನು ಯತಿಯಾತ್ತ ಮಾಡಿ ಬರುತ್ತಿರುವರಿ? ಬರಲಿ ಬರ್ರಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಶಿವನೇ ಭವಹರನೇ ಜಟಾಧರ ನೀಲಕಂಠ ವರಗಂಗಾಧರನೇ ಭವಾನಿ ಗಜಧರ್ಮಾಮರನೇ. ನಾರಾಯಣ ನಾರಾಯಣ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಶಿವನೇ ಭವಹರನೇ ಚಿದಂಬರನೇ ಜಟಾಧರ ನೀಲಕಂಠ ವರಗಂಗಾಧರನೇ ಭವಾನಿ ಗಜಧರ್ಮಾಮರನೇ. ಮಹಾದೇವನ ವಿಶ್ವವಿನೂತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪ ವಸ್ತರಾಧಾರಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಮಹಾದೇವನ ವಿಶ್ವವಿನೂತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಾರಿ ಭಕ್ತರಾಧಾರೆ. ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಗಂತ ವಿಮಲ. ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಗಂತ ವಿಮಲ. ಕಣ್ಗಳ ಚರಣ ಕಲಾಂತಿರದ ಮಾಮರನೆ ಭವಾನಿ ವರಗಂಗಾಧರನೆ. ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ವರಗಂಗಾಧರನೆ ಭವಾನಿ ಗಜಧರ್ಮಾಮರನೆ ಭವಾನಿ ವರಗಂಗಾಧರನೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಯತಿಯೋತ್ತಮರ ಪಾದಕ್ಕೆ ವಂದಿಸುವೆನು. ರಾಜೇಂದ್ರ ನಿನಗೆ ಮಂಗಳವಾಗಲಿ. ಯತಿಯೋತ್ತಮರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಬಹುದು ಯತಿಯೋತ್ತಮರೇ, ರಾಜೇಂದ್ರ. ವಂದಿಸುವೆ ಮುನೀಂದ್ರನೇ ನಿಮ್ಮ ಚರಣ ಕಮಲಕ್ಕೆ
ವಂದಿಸುವೆ. ಯತಿವತ್ತಮರೇ, ಇಂದು ನಿಮ್ಮ ದಯದಿ ನಾನು ಯತಿವತ್ತಮರೇ, ಇಂದು ನಿಮ್ಮ ದಯದಿ ನಾನು ಧನ್ಯನಾದೇನು ವಂದಿಸುವೆ. ಇವತ್ತಮರೇ, ತಾವು ಯಾರು ಎಂಬ ಪರಿಯ ತಾವು ಯಾರು ಎಂಬ ಪರಿಯ ತಿಳಿಸಬೇಕಯ್ಯ ವಂದಿಸುವೆ. ಮೌನೀಂದ್ರನೇ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಇವತ್ತು ಬರೀ ತಾವು ಯಾರು, ಎಲ್ಲಿಂದ ಬಂದಿರಿ, ನನ್ನಿಂದ ಆಗಬೇಕಾದ ಕಾರ್ಯವೇನು ತಿಳಿಸಬೇಕೆಂದು ಮನವಿಟ್ಟು ಬೇಡಿಕೊಳ್ಳುತ್ತೇನೆ. ರಾಜೇಂದ್ರ, ನಾನು ಶತಕಾದಿ ಪರ್ವತದಲ್ಲಿ ವಾಸಿಸುವ ಋಷಿಮುನಿಗಳು. ನಾನು ಯಾವುದೋ ಮಹತ್ ಕಾರ್ಯಕ್ಕಾಗಿ ಮಹಾಯಾಗವನ್ನು ಮಾಡಬೇಕಾಗಿದೆ. ಆದ್ದರಿಂದ ಆ ಯಾಗವನ್ನು ಮಾಡಬೇಕಾದರೆ ನಿನ್ನಲ್ಲಿ ಸಹಾಯ ಬೇಕು. ಅದಕ್ಕೋಸ್ಕರವಾಗಿ ನಿನ್ನಲ್ಲಿ ಬಂದರು. ಏಕೆಂದರೆ ಎಲ್ಲ ರಾಜರುಗಳನ್ನು ವಿಚಾರಿಸಿ ನೋಡಿದನು. ಸತ್ಯೇಂದ್ರ ಚೋಳ ರಾಜ್ಯದ ಸತ್ಯೇಂದ್ರ ರಾಜನಾದರೂ ಸತ್ಯ, ಧರ್ಮ, ನ್ಯಾಯ, ನೀತಿ, ಧರ್ಮಪಾಲಕನು, ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುವನು, ನುಡಿದಂತೆ ನಡೆಯುವನು, ಮತ್ತೆ ಕೊಡುವನೆಂದು ಹೇಳಿದರೆ ಮಾತಿಗೆ ತಪ್ಪುವುದಿಲ್ಲವೆಂದು ಹೇಳಿದನು. ಆದ್ದರಿಂದ ನಿನ್ನಲ್ಲಿ ಸಹಾಯಕ್ಕಾಗಿ ಬಂದಿರುವೆನು. ಖಂಡಿತವಾಗಿ ಕೊಡುತ್ತೇನೆ, ಏನೆಂಬುದನ್ನು ತಿಳಿಸುವಂತರಾಗಿ. ರಾಜೇಂದ್ರ ಕೇಳು, ನೀನು ಖಂಡಿತವಾಗಿ ನಾನು ಕೇಳಿಕೊಂಡು ಕೊಡುತ್ತೇನೆ ಎಂದು ಕರಭಾಷೆಯನ್ನು ಕೊಟ್ಟರೆ ಅನಂತರ ನನ್ನ ವಿಚಾರವನ್ನು ನಿನ್ನಲ್ಲಿ ತಿಳಿಸುತ್ತೇನೆ. ಖಂಡಿತವಾಗಿ ಕೊಡುತ್ತೇನೆ ಪೂಜ್ಯರಿ, ತಿಳಿಸುವಂತರಾಗಿ. ಹಾಗಾದರೆ ಕೇಳು, ನಿನ್ನ ಭಂಡಾರದ ಕೋಶಾಗಾರದಲ್ಲಿರುವ ಆ ನವನಾಗಮಣಿಯನ್ನು ಕೊಟ್ಟರೆ ನೀನು ನನಗೆ ತುಂಬಾ ಉಪಕಾರ ಮಾಡಿದಂತಾಗುತ್ತದೆ. ಹಾಗೂ ನನ್ನ ಯಾಗವು ಸಂಪೂರ್ಣವಾಗುತ್ತದೆ. ಯೋತ್ಯೋತ್ತಮರೇ, ಖಂಡಿತವಾಗಿ ಕೊಡುತ್ತೇನೆ. ಮಂತ್ರಿಗಳೇ, ಮಹಾಪ್ರಭು, ಕೋಶಾಧಾರಕವಾಗಿ ನವನಾಗಮಣಿಯನ್ನು ತರುವಂತರಾಗಿ. ತಮ್ಮ ಇಷ್ಟದಂತೆ ಆಗಲಿ ಮಹಾಪ್ರಭು. ಮಹಾಪ್ರಭು, ತೆಗೆದುಕೊಳ್ಳುವರಾಗಿ. ಯತಿಯೋತ್ತಮರೇ, ತೆಗೆದುಕೊಳ್ಳಿ ನವನಾಗಮಣಿಯನ್ನು. ಸಂತೋಷದಿಂದ ನಮ್ಮ ಯಾಗವನ್ನು ಪೂರ್ಣಗೊಳಿಸುವರಾಗಿ. ನಾರದರೇ, ನೋಡಿದರ ಯತಿಯೋತ್ತಮರ ದುರಹಂಕಾರವನ್ನು. ನಾವು ಕೊಟ್ಟ ದಾನವನ್ನು ಎಡಗೈನಲ್ಲಿ ತೆಗೆದುಕೊಂಡು ಸ್ವಲ್ಪವೂ ಗೌರವವಿಲ್ಲದೆ ಎಡಗೈನಲ್ಲಿ ತೆಗೆದುಕೊಂಡು ಹೋಗ್ತಿರುವರಲ್ಲ. ಇದೇನಿದು? ನನ್ನ ಮನಸ್ಸು ಚಂಡಮಾರುತದಂತೆ ಚಂಚಲವಾಗುತ್ತಿರುವುದಲ್ಲ, ಮತಿಭ್ರಮಣೆಯಂತೆಯೇ ಆಗುತ್ತಿರುವುದಲ್ಲ. ಮಂತ್ರಿಗಳೇ, ಹಿಂದೇಕೋ ನನ್ನ ಮನಸ್ಸು ತುಂಬ ಬೇಸರವಾಗಿರುವುದು. ನಮ್ಮ ಉದ್ಯಾನವನಕ್ಕೆ ಹೋಗಿ ಸ್ವಲ್ಪ ಬೇಸರವನ್ನು ಕಳೆದುಕೊಂಡು ಬರುತ್ತೇನೆ. ತಮ್ಮ ಇಷ್ಟದಂತೆ ಆಗಲಿ. ಇದೇನಿದು? ನಮ್ಮ ಮನಸ್ಸಿನ ಬೇಸರವನ್ನು ಕಳೆದುಕೊಳ್ಳುವೆಂದು ನಮ್ಮ ಉದ್ಯಾನವನಕ್ಕೆ ತುರುಗವನ್ನೇರಿ ಬಂದರೆ ಆ ತುರುಗವು ಮಾಯಾ ಮಾರ್ಗವಾಗಿ ಹೋಗಿ ಈ ಘೋರಾರಣ್ಯದಲ್ಲಿ ಕಡಿವಿ ಮಾಯಾ ಮಾರ್ಗದಲ್ಲಿ ಹೋಗಿತಲ್ಲ. ನಾನು ಯಾವ ದಿಕ್ಕಿನಿಂದ ಬಂದನೋ, ನನ್ನ ರಾಜ್ಯವು ಯಾವ ಕಡೆ ಇರುವುದು ಪರಮಾತ್ಮ ಗೋಚರವಾಗುತ್ತಿಲ್ವಲ್ಲ. ನಾರಾಯಣ 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 ನಾರಾಯಣ. ನಾರದರೆ, ಇದೇನಿದು? ನೋಡದಾಗೆ ಹೋಗ್ತಿರುವಲ್ಲ. ಈ ಕಡೆ ನೋಡಿ. ಯಾರು? ಸತ್ಯೇಂದ್ರ ಭೂಪಾಲ. ಹೌದು ನಾರದರೆ, ನಾವೇ. ರಾಜ್ಯ ಕೋಶಾದಿಗಳನ್ನು ತೊರೆದು ಈ ದಂಡಕಾರಣ್ಯದಲ್ಲಿ ಸಂಚರಿಸಲು ಕಾರಣವೇನು ಸತ್ಯೇಂದ್ರ? ನಾರದ ಮಾತ್ಮರೇ, ಆ ಯತಿಗಳಿಗೆ ನವನಾಗಮಣಿಯನ್ನು ದಾನವಾಗಿ ಕೊಟ್ಟದ್ರಿಂದ ನನ್ನ ಮನಸ್ಸು ವಿಕಲ್ಪವಾಗಿರುವುದು ಕಾರಣವೇನೆಂದು ತಿಳಿಸಿ ನಾರದ ಮಾತ್ಮರೇ. ಸತ್ಯೇಂದ್ರ, ನಾರದ ಮಾತ್ಮರೇ, ಅಂದು ನೀನು ರಾಜ್ಯಸಭೆಯಲ್ಲಿ ದೇವತೆಗಳನ್ನು ಆ ನವಗ್ರಹಗಳನ್ನು ಜರಿದಿಯಲ್ಲ, ಅದು ನಿನಗೆ ನೆನಪಿದೆಯೇ? ನೆನಪಿದೆ ನಾರದ ಮಾತ್ಮರೇ. ಆಗ ನಿನ್ನ ಸಭಾಸ್ಥಾನಕ್ಕೆ ಓರ್ವ ಯತಿಯು ಬಂದು ನಿನ್ನ ಎಡ ಕೈಲಿದ್ದ ನವನಾಗಮಣಿಯನ್ನು ತೆಗೆದುಕೊಂಡು ಹೋದಲ್ಲ, ಅದು ನಿನಗೆ ನೆನಪಿದೆಯೇ? ನೆನಪಿದೆ ನಾರದ ಮಾತ್ಮರೇ. ಅಯ್ಯೋ ಸತ್ಯೇಂದ್ರ, ಅವರನ್ನು ಯಾರೆಂದು ತಿಳಿದುಕೊಂಡಿದ್ದೀರಾ? ಯಾರು ನಾರದ? ಅವರೇ ಭಗವಾನ್ ಸೂರ್ಯಸುತನಾದ ಶನೇಶ್ವರು. ಅವರು ನಿನ್ನ ರಾಶಿಗೆ ಪ್ರವೇಶಿಸಿ ನಿನ್ನ ರಾಜ್ಯಾದಿ ಸಕಲೈಶ್ವರ್ಯವನ್ನು ತೊರೆಸಿ ನಿನಗೆ ಈ ನಿನ್ನ ರಾಜ್ಯಕ್ಕೆ ಕಷ್ಟವನ್ನು ತಂದಿರುವರು. ನಾರದ ಮಾತ್ಮರೇ, ನಾರಾಯಣ. ಆ ಶನಿದೇವರಿಗೆ ನಾನು ಮಾಡಿದ ಅಪರಾಧವಾದ್ರೇನು?
ನನ್ನ ಪ್ರಜೆಗಳ ಕಷ್ಟವನ್ನು ನಾನು ನೋಡಲಾರೆ. ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡಿ ನಾರದರೇ, ಪಾರು ಮಾಡಿ. ಸತ್ಯೇಂದ್ರ, ನಾರದ ಮಹಾತ್ಮರೇ, ಕಲಿ ಪುರುಷರವರಯ್ಯ ನಿನ್ನ ಜನ್ಮದೋಳ್ ಸೇರಿಹರವರಯ್ಯ ಬಲು ಪರಾಕ್ರಮಿ ಅವರಯ್ಯ ಪರಾಕ್ರಮಿ ಅವರಯ್ಯ ನಿನ್ನ ಜನ್ಮದೋ ಸೇರಿಹರವರಯ್ಯ ಹರಿವಿರಂಚಾರಿಗಳಂಬೆದರಿಸಿದರವರಯ್ಯ ನಿನ್ನ ಜನ್ಮದೋಳ್ ಸೇರಿಹರವರಯ್ಯ. ಸತ್ಯೇಂದ್ರ, ನಾರದ ಮಹಾತ್ಮರೇ, ತಿಳಿಸುವಂತರಾಗಿ. ಭಜರೆ ಶನಿದೇವ ಮಾಧವ, ಭಜರೆ ಶನಿದೇವ. ಸತ್ಯೇಂದ್ರ, ನಾರದ ಮಹಾತ್ಮರೇ, ಕಲಿ ಪುರುಷಾನವನು ಕಾಕವಾಹನರವರು ಕಲಿ ಪುರುಷಾರವರು ಕಾಕವಾಹನರವರು. ಸತ್ಯೇಂದ್ರ, ನಾರದ ಮಹಾತ್ಮರೇ, ತಿಳಿಸುವಂತರಾಗಿ. ಕಲಿ ಪುರುಷಾರವರು ಕಾಕವಾಹನರವರು ನಿನ್ನ ಜನ್ಮದೋಳು ಸೇರಿಹರವರು ಜನ್ಮದೋಳು ಸೇರಿಹರವರು. ಭಜರೆ ಶನಿದೇವ ಮಾಧವ, ಭಜರೆ ಶನಿದೇವ. ನಾರಾಯಣ ನಾರಾಯಣ. ಮಂಗಳಾರತಿ ತಟ್ಟ ಇದೆ, ನೀವು ಹೇಳೋದು ಕಂಪ್ಲೀಟ್ ಮಾಡೋದು. ಪೂಜ್ಯರೇ, ಆ ಶ್ರೀದೇವರಿಗೆ ನಾನು ಮಾಡಿದ ಅಪರಾಧ ಹೋದ್ರಿ. ಸತ್ಯೇಂದ್ರ, ನನ್ನ ಹೇಳಿ. ನಿನ್ನದೇ ಮಹಾ ಕಷ್ಟವೆಂದು ಹೇಳುತ್ತಿರುವೆಯಲ್ಲ, ಈ ದಾರುಣಿಯಲ್ಲಿ ನಿನಗಿಂತಲೂ ಅತಿಶಯವಾದ ಕಷ್ಟಪಡುವ ರಾಜರು ಎಷ್ಟೋ ಮಂದಿ ಇರುವರು. ಏನು ಪರಮ ನಾರದರೆ, ಈ ದಾರುಣಿಯಲ್ಲೂ ನನಗಿಂತಲೂ ಅತಿಶಯವಾಗಿ ಕಷ್ಟಪಡುವವರು ಇರುವರೇ ಇರುವರು. ಹಾಗಾದರೆ ಅವರ ಚರಿತ್ರೆಯನ್ನು ನನ್ನೊಡನೆ ತಿಳಿಸುವರಾಗಿ ನಾರದ. ಹಾಗೆ ಆಗಲಿ. ದರೆಯೊಳಗು ಜೈನಿಯ ಪುರದ ರಾಜ ಪಡುವ ಕಷ್ಟಗಳನ್ನು ವಿವರಿಸಿ ಬೇಡುವೆ. ದರೆಯೊಳಗು ಜೈನಿಯ ಪುರದ ರಾಜ ಪಡುವ ಕಷ್ಟಗಳನ್ನು ವಿವರಿಸಿ ಬೇಡುವೆ. ಸತ್ಯೇಂದ್ರ, ನಾರದ ಮಹಾತ್ಮರೇ, ಅವನ ಕಷ್ಟದೊಳಗೆ ನಿನ್ನಯ ಕಷ್ಟವು, ಅವನ ಕಷ್ಟದೊಳಗೆ ನಿನ್ನಯ ಕಷ್ಟವು, ಅವನ ಕಷ್ಟದೊಳಗೆ ನಿನ್ನಯ ಕಷ್ಟವು ಎಳ್ಳಷ್ಟು ಸಮವಿಲ್ಲ. ಸತ್ಯೇಂದ್ರ ಕೇಳು, ಎಳ್ಳಷ್ಟು ಸಮವಿಲ್ಲ. ನಾರದ ಮಹಾತ್ಮರೇ, ದರೆಯೊಳಗು ಜೈನಿಯ ಪುರದ ರಾಜ ಕೊಡುವ ಕಷ್ಟಗಳನ್ನು ವಿವರಿಸಿ ಕೇಳಿ. ದರೆಯೊಳಗು ಜೈನಿಯ. ನಾರದ ಮಹಾತ್ಮರೇ, ಎನ್ನ ಕಷ್ಟವ ಮರೆತು ಮುನ್ನ ತಿಳಿಯಲು ನಾನು, ಎನ್ನ ಕಷ್ಟವ ಮರೆತು ಮುನ್ನ ತಿಳಿಯಲು ನಾನು ಚಂದದಿ ಬೇಡಬೇಕೆ ಮೌನೀಂದ್ರ, ಚಂದದಿ ಬೇಡಬೇಕೆ.
ಆ ಆ ನಾರದ ಮಹಾತ್ಮರೇ, ಆ ವಿಕ್ರಮರಾಜನ ಚರಿತ್ರೆಯನ್ನು ಸಂಪೂರ್ಣವಾಗಿ ನನ್ನೊಡೆ ತಿಳಿಸುವಂತರಾಗಿ. ಸತ್ಯೇಂದ್ರ, ನಾರದ ಈ ಮಹಾತ್ಮರೇ, ಉಜ್ಜಯಿನಿ ನಗರವನ್ನು ಈ ದಾರುಣಿಯಲ್ಲಿ ಉಜ್ಜಯಿನಿ ನಗರವನ್ನು ಪರಿಪಾಲಿಸುತ್ತಿರುವ ಸಮುದ್ರಗುಪ್ತನ ಮಗನಾದ ಚಂದ್ರಗುಪ್ತನೆಂದು ಆತನ ನಾಮಾಂಕಿತವು. ಆತನು ಚೌಚಷ್ಟಿ ಯುದ್ಧದಲ್ಲಿ ಸಂಪನ್ನನಾಗಿ ವರಕಾಳಿ ದೇವಿಯ ಅನುಗ್ರಹದಿಂದಲೂ ಹಾಗೂ ಬೇತಾಳನ ಸಹಾಯದಿಂದಲೂ ರಾಜ್ಯಭಾರ ಮಾಡುತ್ತಿರಲು ಇದನ್ನರಿತ 56 ದೇಶದ ರಾಜರೆಲ್ಲರೂ ಸೇರಿ ಆತನ ನಾಮಾಂಕಿತವನ್ನು ಅಳಿಸಿ ಆತನಿಗೆ ಸಾರ್ವಭೌಮ ವಿಕ್ರಮ ಎಂದು ನಾಮಾಂಕಿತವನ್ನು ಮಾಡಿದರು. ಹೀಗಿರುವಾಗ ಒಂದು ದಿನ ರಾಜ್ಯಭಾರವನ್ನು ಮಾಡುತ್ತಿರುವಾಗ ರಾಜ್ಯಮದ ಯೌವನಮದ ಧನಮದ ಗರ್ವದಿಂದ ಆ ಶನಿದೇವರನ್ನು ಧಿಕ್ಕರಿಸಿ ನುಡಿದು ಅವರ ಕಷ್ಟಕ್ಕೆ ಗುರಿಯಾಗಿರುವರು. ಇನ್ನು ಮುಂದಿನ ಚರಿತ್ರೆಯನ್ನು ಕೇಳಬೇಕಾದರೆ ಆ ಶನಿದೇವರನ್ನು ಭಯ ಭಕ್ತಿಯಿಂದ ಪೂಜಿಸುವುದಾದರೆ ಖಂಡಿತವಾಗಿಯೂ ನಾನು ತಿಳಿಸುತ್ತೇನೆ. ನಾರದ ಮಹಾತ್ಮರೇ, ಆ ಶನಿದೇವರಿಗೆ ನಾನು ಮಾಡಿದ ಅಪರಾಧಕ್ಕಾಗಿ ಭಯ ಭಕ್ತಿಯಿಂದ ನಯ ವಿನಯದಿಂದ ನಾನೂ ಕೂಡ ಪೂಜಿಸುತ್ತೇನೆ ನರ ಮಹಾತ್ಮರೇ. ಹಾಗೆ ಆಗಲಿ. ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ. ಕ್ಷಾಮವ ಪರಿಹರಿಸು, ಪುರದ ಪ್ರಜೆಗಳ ಕ್ಷಾಮವ ಪರಿಹರಿಸು, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ. ತಂದೆಯು ನೀನಯ್ಯ, ತಾಯಿಯು ನೀನಯ್ಯ, ತಂದೆಯು ನೀನಯ್ಯ, ತಾಯಿಯು ನೀನಯ್ಯ, ಒಂದು ನೀನಯ್ಯ, ಬಳಗವು ನೀನಯ್ಯ, ಬಳಗವು ನೀನಯ್ಯ. ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ, ಕರುಣಿಸು ಶನಿದೇವ. ಹಾ ಹಾ ಪರಮಾತ್ಮನೇ, ನನ್ನ ಪ್ರಜೆಗಳಿಗೆ ಬಂದಿರೋ ಕ್ಷಾಮವನ್ನು ಪರಿಹರಿಸು ತಂದೆ, ಪರಿಹರಿಸು. ಸತ್ಯೇಂದ್ರ, ಪರಮಾತ್ಮನೇ, ಅರಿತವರ್ಯಾರೋ ಶನಿ ನಿನ್ನ ಮಾಯೆಯ, ತಿಳಿದವರ್ಯಾರಿಯರೋ ದೇವಾ, ಬಲ್ಲವರಾರಿಯರೋ ಪರಮಾತ್ಮ. ಅರಿತವರಾರೋ ಶನಿ ನಿನ್ನ ಮಾಯೆಯ, ತಿಳಿದವರಾರಿಯಾರೋ ಶನಿದೇವ, ಬಲ್ಲವರಾರಿಯಾರೋ. ಅರಿತವರಾರೋ ಶನಿ ನಿನ್ನ ಮಾಯೆಯ, ತಿಳಿದವರಾರಿಯಾರೋ ಶನಿದೇವ, ಬಲ್ಲವರಾರಿಯಾರೋ.
ಯಾರಾದರೂ ಸುಖಿಯಾಗಿ ಹರೇ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಹರೇ ಹೋಗದಿದ್ದರು ಸದಿ ದೇವಾ ನೋಡಿ ನಗಬೇಕಯ್ಯ ಆಡಿಸಿ ನೀನವರ ನೀ ನೋಡಿ ನಗಬೇಕು ಆಡಿಸಿ ನೀನವರ ನೀ ನೋಡಿ ನಗಬೇಕು ಅರಿತವರಾರೋ ಶನಿ ನಿಲ್ಲವಾಯೆಯ ತಿಳಿದವರಾರಿಯಾರೋ ಶನಿದೇವ ವಲ್ಲವರಾರಿಯರೋ ಸತ್ಯೇಂದ್ರ ನಾರದ ಮಹಾತ್ಮರೇ. ಒಂದಾನೊಂದು ದಿನ ಅತಿ ವಿಕ್ರಾಂತಿ ಜಗದ ಸಂಸಾರವಿದು ನೋಡಿ ಯಗಲ ಮೇಲೇರಿ ಬಂದ ಪಾಪದ ಫಲವಿದು ಜಗದ ಸಂಸಾರವಿದು ಶಿವ ಶಿವ ಸುತರ ಸುರಂಗಗಳ ಸುಖ ಪಡಬಹುದೇನ ಶಿವ ಶಿವ ಸುತರ ಸುರಂಗಗಳ ಸುಖ ಪಡಬಹುದೇನ ಮದುವೆಯ ಮಾಡಿಸಿ ಕೊಂಡೋಡಿದ ಫಲವಿದು ಶಿವ ಶಿವ ಮದುವೆಯ ಮಾಡಿಸಿ ಕೊಂಡೋಡಿದ ಫಲವಿದು ಜಗದ ಸಂಸಾರವಿದು ನೋಡಿ ಯಗಲ ಮೇಲೇರಿ ಬಂದ ಪಾಪದ ಫಲವಿದು ಜಗದ ಸಂಸಾರವಿದು ಶಿವ ಶಿವ ಮಕ್ಕಳಿರ ವೈಭವ ಅಡಿಗಡಿಗೆ ಜಗದ ಸಂಸಾರವಿದು ನೋಡಿ ಯಗಲ ಮೇಲೇರಿ ಬಂದ ಪಾಪದ ಫಲವಿದು ಜಗದ ಸಂಸಾರವಿದು ಶಿವ ಶಿವ ಮಕ್ಕಳಿರ ಅಪ್ಪಾಜಿ ಹೊಟ್ಟೆ ಹಸಿವು. ಮಕ್ಕಳಿರ ಸ್ವಲ್ಪ ಸಮಾಧಾನವಾಗಿ ಮಕ್ಕಳಿರ ಶಿವ ಶಿವ ಈ ಸಂಸಾರವೆಂಬ ಬಂಧನಕ್ಕೆ ಸಿಲುಕಿ ಸುಖ ಪಡಬೇಕೆಂಬುದೇ ಪ್ರತಿಯೊಬ್ಬನ ಆಸೆ. ಅದರಂತೆ ನನಗಾದರೂ ಭಗವಾನ್ ಶನಿದೇವರು ಅಕ್ಕರಿಸ ಕಾರಣ ಮನೆ ತುಂಬ ಮಕ್ಕಳು, ತಿನ್ನಲು ಅನ್ನವಿಲ್ಲ, ಒದೆಯಲು ವಸ್ತ್ರವಿಲ್ಲ, ಯಾರನ್ನು ಕೇಳಲಿ ಯಾರನ್ನು ಬೇಡಲಿ. ಓಹೋ ಮರೆತಿದ್ದೇನು, ಉಜ್ಜಯಿನಿ ನಗರವನ್ನು ಪರಿಪಾಲಿಸುತ್ತಿರುವ
ಸಮುದ್ರಗುಪ್ತನ ಮಗ ರಾಜ ವಿಕ್ರಮನು ಬಹಳ ಸತ್ಯವಂತನೆಂದು ಈ 3 ಲೋಕವೂ ಹೊಗಳುತ್ತಿರುವುದು. ಆ ವಿಕ್ರಮನ ರಾಜಾಸ್ಥಾನಕ್ಕೆ ಹೋಗಿ ಬೇಡಿಕೊಂಡರೆ ಅವರು ಏನಾದರೂ ಕೊಟ್ಟರೆ ಅದನ್ನು ತೆಗೆದುಕೊಂಡು ಬಂದು ಸ್ವಲ್ಪ ದಿವಸ ಕಾಲಾರವನ್ನು ಮಾಡುವನ ಮಕ್ಕಳರೇ, ಕಾಲಾರ ಮಾಡೋಣ. ಅದಕ್ಕಾಗಿ ವಿಕ್ರಮರಾಜ ಆಸ್ಥಾನಕ್ಕೆ ಹೋಗೋಣ ಮಕ್ಕಳಿರ. ವಿಧ ವಿಧ ಕಷ್ಟಗಳು ಒದಗಿದು ದೊರೆಗಳು ಮಕ್ಕಳರೇ. ವಿಧ ವಿಧ ಕಷ್ಟಗಳು ಒದಗಿದು ದೊರೆಗಳು ಸೇರಿದ ವೈಭವ ಅಡಿಗಡಿಗೆ ಸೇರಿದ ವೈಭವ ಅಡಿಗಡಿಗೆ ಜಗದ ಸಂಸಾರವಿದು ನೋಡಿ ಯಗಲ ಮೇಲೆ ಬಂದ ಹೋಪದ ಪೊಲವಿದು ಜಗದ ಸಂಸಾರವಿದು. ಬನ್ನಿ ಮಕ್ಕಳಿರ, ಬನ್ನಿ.